शिव संघ के जय श्री राम, जय श्री राम। चंपा देवी की Indonesia
ದೇಶವ ಶ್ರೀರಾಮನಿಗೆ ಕೋಸಲ ದೇಶವ ಶ್ರೀರಾಮನಿಗೆ ಬಡ್ಡ ಮಹಾಮುನಿಗಳೇ ಹಾಗೂ ಸುಮಂತ್ರ ಮಂತ್ರಿವರ್ಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಪೂಜ್ಯರೇ? ದಶರಥ ಮಹಾರಾಜ, ಸೀತಾರಾಮ ಕಲ್ಯಾಣ ವಂದೇ ಸೀತಾರಾಮನ ಕಲ್ಯಾಣ ವಂದೇ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತೋಷ ಲೋಕಕ್ಕೆಲ್ಲ ಸಂತೋಷ ಸೀತಾರಾಮನ ಪಟ್ಟಾಭಿಷೇಕ ಗುಣತಾನನು ಗುಣತಾನನು ಶ್ರೀರಾಮಚಂದ್ರನು ಸದ್ಗುಣತಾನನು ಪಾಲಿವನು ಲೋಕಕ್ಕೆಲ್ಲ ಪಾಲಿವನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತತ ಬಂದು ಪಾಲಿಬನೋ. ದಶರಥ ರಾಜೇಂದ್ರ ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ದೇವಾನುದೇವತೆಗಳೇ ಸಂತೋಷವಾಗಿರುವುದರಿಂದ ನನ್ನ ಅಂಜಿಕೆ ನನಗೂ ಬಹಳ ಸಂತೋಷ. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರರೇ, ನಿಮ್ಮ ಅಭಿಪ್ರಾಯವೇನು? ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ.
ಹೊಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಮಹಾಪ್ರಭು, ಸುಮಂತ್ರರೇ, ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ದೇವತೆಗಳು ಆಶಿಸುತ್ತಿರುವಾಗ ನಮಗೂ ಕೂಡ ಸಂತೋಷ. ಬಹಳ ಸಂತೋಷ. ಹಾಗಾದರೆ ನೀವು ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹಾದಾಗ್ನಿ. ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ. ದಶರಥ ರಾಜೇಂದ್ರ, ಪಂಚಮಿ ನಾಳೆ ಗುರುವಾರ, ಬಹಳ ಪ್ರಶಸ್ತವಾಗಿರುವುದು. ನಾಳೆ ಪಟ್ಟಾಭಿಷೇಕಕ್ಕೆ ಬಹಳ ಸಂತೋಷ ಗುರುದೇವ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಜನ್ನನು ಕರೆಸಿದ ಪರಿ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ವಂದಿಸುವೆ. ಕುಮಾರ, ಮಂಗಳವಾಗಲಿ, ಮೇಲೆ ಹೇಳು. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ಜನಕ? ಕುಮಾರ, ಜನಕ, ನಿನ್ನನ್ನು ಕರೆಯಿಸಿದ ಕಾರಣವು ಅತೀ ಮಹತ್ತರವಾದುದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆ ಕುಮಾರ. ಆದರೆ ಕುಮಾರ, ಜನಕ, ಆದರೆ ಎಂಬ ಅರ್ಧೋಕ್ತಿಯ ಮಾತುಗಳೇಕೆ ಕುಮಾರ? ಜನಕ, ಭರತ ಶತ್ರುಘ್ನರು ಇಲ್ಲಿ ಇಲ್ಲದಂತಹ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರ ಏಕೆ ಜನಕ? ರಾಮಚಂದ್ರ, ಜನಕ, ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಇಂತಹ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಲೇಬೇಕು. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ ಜನಕ. ಗುರುದೇವ ವಂದಿಸಿ. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ನಾಳೆ ಪಂಚಮಿ ಗುರುವಾರವಾದ್ದರಿಂದ ಮಂಗಳ ಸ್ನಾನವನ್ನು ಮಾಡಿಕೊಂಡು ಕಾರ್ಯಭೂತನಾಗಿರು. ನಾನು ಬಂದು ರಕ್ಷಣಾ ಕವಚವನ್ನು ಕಟ್ಟುವೆನು. ಮಹದಾಜ್ಞೆ ಜನಕ. ಗುರುದೇವ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನಗರದೆಲ್ಲೆಡೆ ಡಂಗೂರದ ಮೂಲಕ ಸಾರಿಸಿಬಿಡಿ. ನಾನು ಸಹ ರಾಣಿವಾಸದವರಿಗೆ ತಿಳಿಸಿ ಬರುವೆನು.
ಅಲ್ಲ ಅದು ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಯಾರೋ ಡೊಂಗೂರದವನು ಸಾರಿಕೊಂಡು ಹೋಗುತ್ತಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕನು ಕೊಯ್ಕೆಗೆ ಕಷ್ಟ ಬಂತನು. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡೋದು ಇದಕ್ಕೆ? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು, ಪಟ್ಟಾಭಿಷೇಕ ಮಾಡು. ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾಕಾರಿಣಿ ಆತ್ಮಸ್ವರೂಪ
ಧರೆಯೊಳು ನೀನು ಬೆಳಗಿರಿ ಜ್ಯೋತಿ ಧರೆಯೊಳು ನೀನು ಬೆಳಗಿರಿ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ಧರೆಯೊಳು ನೀನು ಬೆಳಗಿರಿ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ನಾಡ ನಾಡಿನೋಳು ನಿನ್ನದೇ ಖ್ಯಾತಿ ನಾಡ ನಾಡಿನೋಳು ನಿನ್ನದೇ ಖ್ಯಾತಿ ಕರುಣೆಯಿಂದ ಬಂದು ಎನ್ನ ಸಲಹು ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ತಾಯಿ ಜಗನ್ಮಾತೆ, ಈ ಕೌಸಲ ರಾಜ್ಯಕ್ಕೂ ನನ್ನ ಪುತ್ರರಿಗೂ ನನ್ನ ಪ್ರಾಣೇಶ್ವರನಿಗೂ ಯಾವ ಅಮಂಗಲವಾಗದಂತೆ ಕಾಪಾಡುವ ಭಾರ ನಿನ್ನಲ್ಲಿಯೇ ಕೂಡಿರುತ್ತಾಳೆ. ಇದೇನಿದೆ, ಇಷ್ಟೊತ್ತಾದರೂ ನನ್ನ ಪ್ರಾಣಕಾಂತನ ಬಾರಲೇ ಇಲ್ಲವಲ್ಲ. ಕಾರಣವಾದರೂ ಏನಿರಬಹುದು. ಈ ನನ್ನ ಮನಸ್ಸಿನ ಕಳವಳವನ್ನು ಯಾರಿಗೆ ತಾನೇ ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವೇದೆಯ ನಾ ತಳಲಾರೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವೇದೆಯ ನಾ ತಳಲಾರೆ, ಮನಸ್ಸಿನ ಕಳವಳ ದಗದಗಿಸುತ್ತಲಿದೆ ಮನಸ್ಸಿನ ವೇದನೆ, ದಗದಗ ಸುತ್ತಲಿದೆ ಮನಸ್ಸಿನ ವೇದನೆ, ದಗದಗ ಸುತ್ತಲಿದೆ ಮನಸ್ಸಿನ ವೇದನೆ, ದಗದಗ ಸುತ್ತಲಿದೆ ಮನಸ್ಸಿನ ವೇದನೆ, ದಗದಗ ಸುತ್ತಲಿದೆ ಮನಸ್ಸಿನ ವೇದನೆ, ಕಾಂತನು ಏತಕೋ ಬಾರದೆ ನಿಂತನೆ, ಕಾಂತನು ಏತಕೋ ಬಾರದೆ ನಿಂತನೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವೇದೆಯ ನಾ ತಳಲಾರೆ, ಮನಸ್ಸಿನ ತಳಮಳ ದಗದಗ ಸುತ್ತಲಿದೆ ಮನಸ್ಸಿನ ವೇದನೆ,
ಈಗಾಗಲೇ ನನ್ನ ಪ್ರಾಣಸಕ್ಕೆ ಮಂತ್ರಿಯಾದರೂ ಬರಬೇಕಿತ್ತು. ಆಕೆಯು ಬಾರಲೇ ಇವಲ್ಲ. ಕಾರಣವಾದರೂ ಏನಿರಬಹುದು, ಬರಲಿ. ಆಕೆ ಬಂದ ನಂತರ ನಾನೇ ವಿಚಾರಿಸಿಕೊಳ್ಳುತ್ತೇನೆ. ಪಟ್ಟಾಭಿಷೇಕ ಕೈಕಾ 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 ಮಂತರ, ಬಂದೆಯ ಮಂತರ. ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಕ್ಷೇಮವೇ, ಕುಶಲವೇ, ಸುಖಾಗಮನವೇ ಮಂತರ? ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಾರೆ. ಮಂತರ, ನನ್ನ ಸುಖ ಶಾಂತಿಗೆ ಏನೇ ಕಮ್ಮಿ ಆಗಿರುವುದು. ಆ ತಾಯಿಯ ಕೃಪೆಯಿಂದ ಎಲ್ಲವೂ ಸುಖವಾಗಿ ಇರುವುದು ಮಂತರ. ಮಂತರ, ನಿನಗೆ ವಿಚಾರವನ್ನು ತಿಳಿಯದೆ? ಏನು? ಈ ದಿವಸ ನನ್ನ ಸುಕುಮಾರದ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವ. ನಿನಗೆ ತಿಳಿಯದಿಲ್ಲ? ಗೊತ್ತಿರಲಿಲ್ಲ ಮಂತರ. ಕಂದನಾದ ರಾಮಗೆ ಮಂತರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂತರ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿ ಒದಗ ಸಂತೋಷವಾಂತೇನ ಮಂತರೆ, ಸಂತೋಷವಾಂತೇನ ಮಂತರೆ, ಸಂತೋಷವಾಂತೇನ ಮಂತರ. ರಘುಕುಲಾದೀಪನ ಅಗಪೈಯಾರಾಗನ ಮಂತರ. ರಘುಕುಲಾದೀಪನ ಅಗಪೈಯಾರಾಗನ ಸುಗುಣನೋ ಸುಂದರನೋ ಮಂತರ. ಕೇಳಿದ್ಯಾ? ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ನಿಗಮಾಗಮ ವಂದಿತನೋ ಸಂತೋಷವಾಂತೇನ ಮಂತರೆ, ಸಂತೋಷವಾಂತೇನ ಮಂತರೆ, ಸಂತೋಷವಾಂತೇನ ಮಂತರ. ಇಲ್ಲಿ ಬಾ. ರಾಮಗಿ ರಾಜವ ಶ್ರೀಮದಿ ಕಾಂತಾಯಿವ ಮಂತರ. ರಾಮಗಿ ರಾಜವ ಶ್ರೀಮದಿ ಕಾಂತಾಯಿವ ನೇಮದ ಮಾತಿ ಕೇಳಿ ಮಂತರ. ನೇಮದ ಮಾತಿಯ ಕೇಳಿ, ನೇಮದ ಮಾತಿಯ ಕೇಳಿ, ಭೂಮಿಯೊಳು ನಾಂದನ್ಯನು ಸಂತೋಷವಾಂತೇನ ಮಂತರೆ, ಸಂತೋಷವಾಂತೇನ ಮಂತರೆ, ಸಂತೋಷವಾಂತೇನ ಮಂತರ. ನಿನಗೆ ಸಂತೋಷವಿಲ್ಲವೇನೆ? ಸಂತೋಷವಿಲ್ಲದೆ ಏನು? ಮತ್ತೆ ಮಂತರ. ಸರಿ, ಈ ಸಂತೋಷಕ್ಕೆ ನನಗೇನು ಇಲ್ಲವೇ? ಇರುವುದು. ಈ ಸಂತೋಷಕ್ಕೆ ಈ ರತ್ನಾಭರಣವು ನಿನಗೆ ಕೊಡುತ್ತೇನೆ, ತೆಗೆದು. ಕೊಡು ಕೊಡು. ಅಲ್ಲ, ನಿನ್ನಂತ ಮೂಢ ಸ್ತ್ರೀ ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಏನೂ ಪ್ರಯೋಜನವಿಲ್ಲ. ಇದೇನು ಮಂತರ? ನನ್ನ ಸುಕುಮಾರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಇಡೀ ನಾಡಿಗೆ ನಾಡೇ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರ್ದೇನೆ? ಪಡಬೇಕು, ಯಾಕೆ ಪಡಬಾರದು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂತರ, ನನ್ನ ಭಾಗ್ಯವೇ ಬೇರೆ,
ಆ ಕೌಸಲ್ಯ ಭಾಗ್ಯವೇ ಬೇರೆ ಮಂತರ. ಮಂತರ, ಶ್ರೀರಾಮಚಂದ್ರನ್ ತನ್ನ ತಾಯಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವನು ಮಂತರ. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೇ ಅಷ್ಟು. ಮಂತರ, ಏನು ಹೇಳುತ್ತಿರುವೆ? ಏನ್ ಹೇಳಿ, ಇಷ್ಟೆಲ್ಲ ಹೇಳುತ್ತಿದೆಯಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕವೇನಾದರೂ ಆದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ ಮಂತ್ರ. ಕೌಸಲ್ಯ ರಾಜಮಾತೆಯಾಗುವಳಲ್ಲ. ಆದರೆ ಏನಾಯಿತೆ? ಇದೊಳ್ಳೆ ಚೆನ್ನಾಗಾಯ್ತು ಕೊಡು. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನು. ಮಂತ್ರ, ನೀನು ಆ ಕೌಸಲ್ಯಗೆ ದಾಸಿ. ಮಂತ್ರ, ಹಾಳಾಗು. ಇದೇನು ಮಂತ್ರ ಈಗ ಹೇಳ್ತಿರುವೆ? ರಾಮಚಂದ್ರ ಪಟ್ಟಾಭಿಷೇಕವಾದರೆ ಭರತನು ಆತನಿಗೆ ದಾಸನಾಗಬೇಕು, ನಾನು ದಾಸಿ ಆಗಬೇಕು. ಕೂಡದು ಮಂತ್ರ, ಈ ರೀತಿ ಎಂದಿಗೂ ಆಗಕೂಡದು ಮಂತ್ರ. ಈಗ ನಾನೇನು ಮಾಡಲಿ ಮಂತ್ರ? ನಾನು ಹೇಳಿದಂತೆ ಮಾಡುವೆಯೋ? ಹೇಳು, ನೀನು ಹೇಳಿದಂತೆಯೇ ಮಾಡುವೆ. ಅಲ್ಲ, ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ಏನು ಮಂತ್ರ? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ ಮಂತ್ರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಂತ್ರ. ಸಮಯ ಬಂದಾಗ ಕೇಳಿಕೋ ಅಂತಲೂ ಹೇಳಿದ್ದಾರೆ ಮಂತ್ರ. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ನಿಜವೇ. ಈ ರೀತಿಯಾಗಿ ಕೇಳು. ಯಾವ ರೀತಿಯಾಗಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಆಹಾ, ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಆಹಾ ಮಂತ್ರ, ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವಿ. ಇರಲಿ, ಆ ಇನ್ನು 2ನೇ ವರ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ಯಾರು ಇಲ್ಲ ಮಂತ್ರ, ನಾವಿರುವರು ಬಿಟ್ಟು ಹೇಳಿ. ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಹೋಗಬೇಕೆಂದು ಕೇಳಿ. ಅಯ್ಯೋ ಪಾಪಿ ಮಂತ್ರ, ಏನು ನನ್ನ ಸುಕುಮಾರ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಬೇಕೆ? ಅಯ್ಯೋ, ನಿನಗೇತಕ್ಕಾಗಿ ಇಂಥ ದುರ್ಬುದ್ಧಿ ಹುಟ್ಟಿತೆ? ಹೋಗು ಮಂತ್ರ, ನನ್ನ ಕಣ್ಣೆದುರು ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಮಂತ್ರ, ಹೊರಟು ಹೋಗು. ಧ್ಯಾನ ಮಾಡಕ್ಕೋ ಏನೋ ಮಾಡ್ಕೊಂಡು ನಾನು ಸುಮ್ಮನೆ ಇದ್ದಿದ್ರ ಕಂಡದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕು. ನಾನೇನು ಹಿಂದೆ ಸಾಯುವೆನು, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆ. ನಾನಿನ್ನು ಬರುವೆನಮ್ಮ. ಹೌದು, ಕೆಲಸನೇ ಮಂತ್ರ ಮಾತಿನಲ್ಲಿ ಸತ್ಯಾಂಶ ಇರುವುದು. ನನ್ನ ಪ್ರಾಣೇಶ್ವರನಾದರೂ ನನ್ನ ಮಗನು ಭರತನು ರಾಜ್ಯದಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ನಿಶ್ಚಯಿಸಿರಬೇಕಾಗಿತ್ತು. ಅವರು ಯಾವುದೋ ಒಂದು ದುರಾಲೋಚನೆಯಿಂದ ಈ ರೀತಿಯೇ ಮಾಡುತ್ತಿರುವರೆಂದು ತೋರುತ್ತದೆ. ಮಂತರ ಮಾತನ್ನು ಕೇಳಲೇಬೇಕು. ಮಂತರ ನಿಲ್ಲಿ ಮಂತರ, ನನ್ನಲ್ಲಿ ಕೋಪವೇ? ಹೀಗೆ ಬಾ ಮಂತರ. ಮಂತರ, ರಾಮಚಂದ್ರನ ಮೇಲಿರುವ ಅಧಿಕವಾದ ಪ್ರೀತಿ ವಾತ್ಸಲ್ಯದಿಂದ ಈ ರೀತಿ ಮಾತನಾಡಬೇಕಾಯಿತು. ನನ್ನ ಹಿತೈಷಿಯಾದ ನೀನು ಇಲ್ಲಿಗೂ ಹೋಗಬೇಡ. ಆಗಲಿ ಮಂತರ, ನೀನು ಹೇಳಿದಂತೆಯೇ ಮಾಡುವೆನು. ಈಗ ನಾನೇನು ಮಾಡಬೇಕೆನ್ನುವುದೇ ನನಗೆ ತೋಚದಂತಾಗಿದೆ. ಈಗ ನಾನು ಏನು ಮಾಡಲಿ? ಏನನ್ನ ಹೇಳ್ಕೊಂಡ್ ಕೊಡೋಣ ಅಂದ್ರೆ ಮಂತರ, ನೀನು ಹೇಳಬಾರದೆ? ಈಗ ಹೇಳುತ್ತೇನೆ ತಡಿ. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ?
ಮಂತರ ಇದೀತಕ್ಕಾಗಿ ಈ ರೀತಿ ಕೆಡುತ್ತಿರುವಿ, ನನ್ನ ಮೇಲಲ್ಲವೇನು? ಇದಕ್ಕೇನು ಕಮ್ಮಿ ಇಲ್ಲ ಮಂತರ. ಅಲ್ಲ, ಕೇಳಿದ್ದು ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೋ, ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವ. ಮೊದಲೇ ವಿಚಾರವನ್ನು ತಿಳಿಸಿ. ಯಾವ ವಿಚಾರ? ಪಟ್ಟಾಭಿಷೇಕದ ವಿಚಾರ. ಆಗಲಿ. ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ಆಗಲಿ ಮಂತ್ರ. ನಂತರ ವರಗಳನ್ನು ಕೇಳು. ನೀನು ಹೇಳಿದಂತೆಯೇ ಮಾಡುವಿನ ಮಂತ್ರ. ಬರಲಿ ಆರುದ್ದನು, ಆತನಿಗೆ ತಕ್ಕ ಶಾಸ್ತಿಯನ್ನೇ ಮಾಡಿಸುವೆ. ಬಾಯ ಅಲ್ಲ, ಮಹಾರಾಜರೇನಾದರೂ ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಗದರಿದರೆ ಏನು ಹೇಳುವೆ? ನೀನೇ ಎಂದು ಹೇಳಿವೆ. ಆಗ ನೋಡು ಮಂತರ. ಮಂತರ, ರಾಜ್ಯದಲ್ಲಿ ನಿನ್ನಂತ ಒಬ್ಬಳು ಸ್ತ್ರೀಯರಿದ್ದರೆ ಆ ರಾಜ್ಯ ಉದ್ಧಾರವಾದರೆ ಸಂದೇಹವಿಲ್ಲ ಮಂತರ. ಇರಲಿ ಮಂತರ, ಈಗ ನೀನು ಎಲ್ಲಿಗೆ ಹೋಗುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡುವೆ. ಹಾಗೆ ಆಗಲಿ ಮಂತರ. ಅದು ಅವರು ಬಂದರು. ನೋಡು, ಎಲ್ಲ ಕಿತ್ತಾಗ್ತಾವಳೆ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು, ನಾನಿನ್ನು ಬರುವೆನು. ಮಂತರ, ಅದು ಅಲ್ಲಿ ಬಂದರು ಬಂದರು ಪ್ರಭುಗಳು. ಇದೇನಿದು? ಕೈಕಾಂತಪುರವನ್ನು ಪ್ರವೇಶಿಸುತ್ತಿದ್ದಂತೆ ಯಾವುದೋ ಒಂದು ರೀತಿಯ ಶೂನ್ಯ ಗ್ರಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಅಷ್ಟೊಂದು ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲಬೇಕೆ? ಏನಾಗಿರಬಹುದು? ಕೈಕಾ, ಕೈಕಾ, ದೇವಿ, ದೇವಿ. ಓಹೋ, ಕೈಕೆಯು ಮಲಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಮುಖವೂ ಬಾಡಿರುವುದು. ಏನಾಗಿರಬಹುದು? ಕೈಕಾ, ಇದೇನು ಕೈಕಾ? ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಇಂದು ಬಹಳ ಬಹಳ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಮಗ್ನಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತೆ? ಆದರೂ ವ್ಯತ್ಯಾಸವಾಯಿತೆ? ಏಕೆ? ನನ್ನ ಮೇಲೆ ಕೋಪವೇ? ಮಾತನಾಡುವುದಿಲ್ಲವೇ? ಕೋಪ ಮಾಲ್ಪರೆ ಮಾನುಲೆ ಮಂದಿಯೊಳ್ಳೆ ಕೋಪ ಮಾಲ್ಪರೆ ಮಾನುಲೆ ಮಂದಿಯೊಳ್ಳೆ ಕೋಪ
ನಾಲ್ಪರ ನನ್ನ ಮೇಲೆ ಕೋಪವೇ ಕೈಕ? ಓಹೋ, ಮಹಾರಾಜರ ಆಗಮನವು ಮಹಾರಾಣಿ ಅಂತಕ್ಕಲ್ಲದೆ ಈ ಸಾಮಾನ್ಯ ಬಳಿಗಲ್ಲವಲ್ಲ. ಇದೇನು ಕೈಕ ಹೀಗೆ ಹೇಳುತ್ತಿರುವೆ? ಆ ರಾಮಚಂದ್ರದಲ್ಲಿ ಮತ್ತು ನಿನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಹಾಗಾದ್ರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯ್ತು. ಮರುಳೆ ಮರುಳೆ, ನನಗೆ ರಾಮನು ಬೇರೆ ಭರತನು ಬೇರೆಯೇ? ನನ್ನ 4 ಜನ ಮಕ್ಕಳ ಮೇಲೆಯೂ ನನಗೆ ಸಮಾನಾದವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಆಹಾ, ಚೆನ್ನಾಗಿ ತಿಳಿದಿರುವುದು. ನನ್ನ ಮಗನಾದ ಭರತನು ರಾಜ್ಯದಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಅರಿತಿಲ್ಲವೆಂದು ತಿಳಿದಿರುವಿರಾ? ಮರುಳೆ ಮರುಳೆ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ. ಆದ್ದರಿಂದ ಈ ರೀತಿ ಮಾಡಬೇಕಾಗಿದೆಯಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಎಲ್ಲಿ ಬಾಕೈಕ? ಈ ಬಾಕೈಕ ಕುಳಿತುಕೋ. ಇಂದು ನನ್ನ ಮಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಾನು ಬಹಳ ಬಹಳ ಸಂತೋಷವಾಗಿರುವುದು. ಈ ದಿವಸ ನೀನು ಏನೇ ಕೇಳಿದರೂ ನಾನು ನಡೆಸಿಕೊಳ್ಳಲು ಸಿದ್ಧನಾಗಿರುವುದು ಕೈಕ. ನಿನಗೇನು ಬೇಕೋ ಕೇಳಿಕೋ. ನಡೆಸಿಕೊಡುವಿರಾ? ಓಹೋ ಪ್ರಾಣೇಶ್ವರ, ಇಂದಿ ದಿವಾಸರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಹೌದು, ಆ ವರಗಳನ್ನು ಹೀಗೆ ನಡೆಸಿಕೊಡುವಿರಾ? ಸಂತೋಷವಾಗಿ ಕೇಳಿಕೋ ಕೈಕ, ನಡೆಸಿಕೊಡುತ್ತೇನೆ. ಸ್ವಾಮಿ, ಕೈಕ, ನಿಮಗೆ ಅತಿಶಯವಾದ ಪ್ರೀತಿ ಯಾರಿಗೆ ಹೇಳಿ ನೋಡೋಣ. ಇದೇನು ಕೈಕ, ನಿನ್ನ ಮೇಲೆಲ್ಲವೇ ನನಗೆ ಅತಿಶಯವಾದ ಪ್ರೀತಿ ಇರುವುದು. ನನ್ನಲ್ಲಿಯೇ? ಹೌದಲ್ಲವೇ? ಮತ್ತಾರಿಯೂ ಅಲ್ಲವೇ? ಇಲ್ಲ ಕೈಕ. ಆಲೋಚನೆ ಮಾಡಿ ಪ್ರಭು. ಮತ್ತಾರ ಮೇಲೆಯೂ ಇಲ್ಲ ಕೈಕ. ಇನ್ನೊಮ್ಮೆ ಆಲೋಚನೆ ಮಾಡಿ ಪ್ರಭು. ಕೈಕ ಇರುವುದು ಕೈಕ. ಆಹಾ, ನನ್ನ ಮುದ್ದು ರಾಮಚಂದ್ರನ ಮೇಲೆ ಅಧಿಕವಾದ ಪ್ರೀತಿ ಇರುವುದು. ಅಬ್ಬಬ್ಬಾ, ಈಗಲೇ 2 ಮಾತುಗಳು. ಹೀಗಾದರೆ ನಿಮ್ಮ ಮಾತುಗಳು ನಂಬುದಾದರೆ ಹೇಗೆ ಕೈಕ? ಹಾಗಾದರೆ ಆ ನಿಮ್ಮ ಪ್ರೀತಿಯ ಶ್ರೀರಾಮಚಂದ್ರ ನಾಣಿಯಾಗಿ ನನಗೆ ನಡೆಸಿಕೊಡುತ್ತೀನೆಂದು ವಚನವನ್ನು ನೀಡಿ ಆಗ ನನ್ನ ವರಗಳನ್ನು ನಾನು ಕೇಳಿಕೊಳ್ಳುತ್ತೇನೆ. ಕೈಕ, ರಾಮನ ಮೇಲೆ ಆಣ ಪ್ರಮಾಣಗಳೇಕೆ? ನಿನ್ನ ಆಸೆ ಏನಿದ್ರು ಕೇಳು, ನಾನು ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ ಪ್ರಾಣೇಶ್ವರ. ರಾಮಚಂದ್ರ ನಾಣಿಯಾಗಿ ನಡೆಸಿಕೊಡುತ್ತೇನೆಂದು ನನಗೆ ವಚನವನ್ನು ನೀಡಿ ನಂತರ ನಾನೇ ಕೇಳಿಕೊಳ್ಳುವೇನೆ. ಇದೇನಿದು? ಇದೇನು ಕೈಕ? ಎಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸದ ನೀನು ಇಂದು ಈ ರೀತಿ ಹಠ ಮಾಡುತ್ತಿರುವೆ ಅಲ್ಲ? ಇರಲಿ, ಇನ್ನೇನು ಕೇಳಬಹುದು? ಹಾಗಾದರೆ ನಿನ್ನ 2ನೇ ವರವಾಗುವುದು. ಶ್ರೀರಾಮಚಂದ್ರ ಆಣೆಯಾಗಿ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕ. ಪ್ರಾಣೇಶ್ವರ, ಸತ್ಯವಾಗಿ ನಡೆಸಿಕೊಡುವಿರಾ? ಸತ್ಯವಾಗಿ ನಡೆಸಿಕೊಡುತ್ತೇನೆ, ಕೇಳು ಕೈಕ. ಆಹಾ, ಈಗ ನನ್ನ ಮನಸ್ಸಿಗೆ ಆನಂದ ಉಂಟಾಯಿತು. ಸಂತೋಷವಾಯಿತೆ, ಕೇಳು ಕೈಕ. ಸ್ವಾಮಿ, ಕೇಳಿಕೊಳ್ಳಲೇ? ಕೇಳು ಕೈಕ. ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಯವಾಗಿರುವ ರಾಮಚಂದ್ರ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವ ಕೈಕ? ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ತಪ್ಪಿಸಿ ಭರತನಿಗೆ ಕಟ್ಟುವುದೇ? ಏನಿದು? ಇರಲಿ, ಹಾಗಾದರೆ ನಿನ್ನ 2ನೇ ವರವಾಗುವುದು. ಕೇಳಿಕೊಳ್ಳಲೇ? ನನ್ನ 2ನೇ ವರಕ್ಕೆ ರಾಮಚಂದ್ರನು ನಾನು ಕೊಡುವ ನಾರುಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆ ಅಲ್ಲವೇ?
ಅಲ್ಲ. ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಕೈಕೇಯಂತೆಯೇ ವೇಷವನ್ನು ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುತ್ತಿರುವುದು. ಪ್ರಾಣೇಶ್ವರ, ನನ್ನ ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೇಯಿ ಇಂದು ಅವನ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ. ಇಂದು ನೀನು ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಇಂದು ನೀನು ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ಬಾ, ಇಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ. ಭರತನ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ವನವಾಸಕ್ಕೆ ಹೋಗಲೇಬೇಕು. ಸಾಕು, ಹೇಳಲಾರೆನು ಕೈಕಾ, ಹೇಳಲಾರೆನು. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕಾ? ಕೋಮಲ ಹೃದಯದವನಾದ ರಾಮನಿಗೆ ಈ ವಿಜಯವನ್ನಿದ್ದರೆ ಅದೆಷ್ಟೊಂದು ನೊಂದಿಕೊಳ್ಳುವರು. ಅಲ್ಲದೆ ಈ ನಗರದ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವುದೆಂದು. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ರಾಮನನ್ನು ವನವಾಸಕ್ಕೆ ಹೋಗೆಂದು ಮಾತ್ರ ಹೇಳಬೇಡ ಕೈಕ, ಹೇಳಬೇಡ. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು.
ತಪ್ಪಿದ್ದಾರೆ. ಈಗಲೂ ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ವಚನ ಭ್ರಷ್ಟನೆಂದು ಸುಮ್ಮನಾಗಿ ಬಿಡುತ್ತೇನೆ. ಕೈಕ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ಕೈಕ? ಎಲ್ಲಾ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾಗಿ ಹೋದವು. ಕೊಲಗಾತಕಿ, ನನ್ನದು ಕಪಟ ನಾಟಕವೋ ಅಲ್ಲವೇ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ಇಂದು ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನಾರಿಯಲ್ಲ, ಈ ಸೂರ್ಯವಂಶವನ್ನು ನುಂಗಲು ಬಂದ ಮಹಾ ಮಾರಿ. ಪ್ರಾಣೇಶ್ವರ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಅಯ್ಯೋ, ಈಗಲೂ ಕಾಲ ಮಿಂಚಿಲ್ಲ. ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆ ಎಂದು ಹೇಳಿ ಇಡೀ ನಗರದ ಗಳಿಗೆ ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ಬೇಡ ಕೈಕ, ಬೇಡ. ಈ ಹಠಮಾರಿತನವು ಒಳಿತಲ್ಲ. ಸಾಧ್ಯವಿಲ್ಲ ಪ್ರಾಣೇಶ್ವರ. ನನ್ನ ಮಾತುಗಳು ನಡೆಸಿಕೊಡುವುದಾದ್ರೆ ನಡೆಸಿಕೊಡಿ, ಇಲ್ಲವಾದರೆ ಸುಮ್ಮನಾಗಿ ಬಿಡಿ. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೀರಿ ಹೋಗುತ್ತವೆ. ಅಸ್ತ್ರವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ನಾನು ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರುವಲಾರೆ. ನಿನ್ನನ್ನು ಕೊಂದು ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವರು. ರಾಮಚಂದ್ರ, ಏನಿದು ತಂದೆಯೇ? ಏನಿದು? ಕುಳಿತುಕೊಳ್ಳಿ. ಸಮಾಧಾನ. ಅಮ್ಮ, ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯೇ? ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ ತಾಯಿ. ಸೂರ್ಯವಂಶದ ಅರಸರುಗಳು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ಅದು ಎಂದಿಗೂ ಸಾಧ್ಯವಿಲ್ಲ. ತಂದೆಯವರು ನಿಮ್ಮ ಅದ್ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ವ್ಯಥೆಪಡುತ್ತಿರುವರು ಹೇಳ್ತಾಯಿ. ಅದನ್ನು ನಡೆಸಿಕೊಡಲು ನಾನು ಸಿದ್ಧನಿದ್ದೇನೆ. ಆಹಾ, ಇಲ್ಲಿಯವರೆಗೂ ತಂದೆ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ಆಗಬೇಕು ಅಷ್ಟೇ. ಅಮ್ಮ, ನನ್ನಲ್ಲಿ ನೀನು ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನ. ಭಗವಾನ್ ಸೂರ್ಯದೇವನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವಿಚಾರವನ್ನು ನಾನು ಕೇಳಿದ್ದನು ತಾಯಿ. ಆ ವರಗಳನ್ನು ಈಗ ನಡೆಸಿಕೊಡಿ ಎಂದು ಕೇಳಿಕೊಂಡೆನು ಅಷ್ಟೇ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಅಮ್ಮ ಅಮ್ಮ ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ಜನಕನು ಇಷ್ಟೊಂದು ವ್ಯಥೆ ಪಡಬೇಕು? ಅಮ್ಮ, ಭರತನಾರು ನಾನ ಯಾರಾಳಿದರೆ ನಮ್ಮ ಈ ನೆಲವನ್ನ? ಮುಂದೆ ಶತಕೋಟಿ ರಾಯರುಗಳು ಹಾಳಿ ಅಳಿದು ಹೋದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವೂ ಸಹ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಆಗಲಮ್ಮ, ಹೇಳ್ತಾರೆ. ಇನ್ನು ನಿನ್ನ 2ನೇ ವರವಾಗುವುದು. ನನ್ನ 2ನೇ ವರಕ್ಕೆ ನೀನು ನಾರು ಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರೋ ಅಷ್ಟೇ. ಅಮ್ಮ, ಸಪ್ತಾಂಗದಿಂಗೊಪ್ಪುವೆ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಳಿಸಿದ ಮಾತೆನೇನೋ ಅಮ್ಮ. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯವಾರವಂ ಧರಿಪುದಂ ದಾಂಟಿಸಿದ ಮಾತೆನೇನೋ
ಭರತನಿಗೂ ಮಿಗಿಲಾದ ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ ಅಮ್ಮ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯವ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ಅಮ್ಮ ಅಮ್ಮ ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನೋ ಅಮ್ಮ ಅಮ್ಮ ಹೆಚ್ಚೇನು ಜಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ ಅಮ್ಮ ಎಚ್ಚರಿಸು ಪಿತನನ್ನ ನಮಿಸಿ ಹೋಗುವೆನು ಅಮ್ಮ 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 ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಿಶ್ವಾಸವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ಹಾಳಲು ನಾನು ಅಶಕ್ತನೆಂದಳು. ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ ಆಗಲ್ಲ, ಈ ವಿಚಾರವನ್ನು ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಬರುತ್ತೆ. ಅಮ್ಮ ನಾನು ಬರುವ ತನಕ ಜನಕನ ಜವಾಬ್ದಾರಿಯು ನಿನ್ನನ್ನೇ ಹೊಂದಿರುವ. ಅದನ್ನು ನಾವು ನೋಡಿಕೊಳ್ಳುವೆವು.